ವಾಟ್ ನೆಕ್ಸ್ಟ್ ಅನ್ನುವ ಚರ್ಚೆಗಳಿಗೆ ಶುರುವಾಗುತ್ತೆ. ಉಚ್ಚಾಟನೆ ಆಯಿತು, ಮುಂದೇನಾಗುತ್ತೆ ಹಾಗಾದ್ರೆ? ಪಕ್ಷದಿಂದ ಇಬ್ಬರನ್ನು ಕೂಡ ಉಚ್ಚಾಟನೆ ಮಾಡಲಾಗಿದೆ. ಆದರೆ ಅವರ ಶಾಸಕ ಸ್ಥಾನಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಪಕ್ಷದ ಚಟುವಟಿಕೆಗಳು ಕಾರ್ಯಕ್ರಮಗಳಿಂದ ಮಾತ್ರ ದೂರ ಉಳಿತಾರೆ. ಬಿಜೆಪಿ ಚಿಹ್ನೆಯಿಂದಲೇ ಗೆದ್ದಿರುವಂಥ ಇಬ್ಬರು ಶಾಸಕರು ಉಚ್ಚಾಟನೆ ಆದರೂ ಕೂಡ ಅವರು ಶಾಸಕರಾಗಿಯೇ ಇರ್ತಾರೆ. ಶಾಸಕರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ಕೂಡ ಸಿಗುತ್ತೆ. ಎಲ್ಲರೂ ಅಂದ್ಕೋಬೋದು ಅವರು ಉಚ್ಚಾಟನೆ ಆಯಿತು ಹಾಗಾದರೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರ್ತಂತ. ನೋ, ಬರೋದಿಲ್ಲ. ಅದರಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಆಗೋದಿಲ್ಲ. ಅವರು ಬಿಜೆಪಿಯ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಿಲ್ಲ. ಬಿಜೆಪಿಯ ಚಿಹ್ನೆಯಲ್ಲಿ ಗೆದ್ದಿರೋದವರು. ಆದರೆ ಉಚ್ಚಾಟನೆ ಆಗಿದ್ರು ಕೂಡ ಬಿಜೆಪಿ ಶಾಸಕರಾಗಿರ್ತಾರೆ. ಪಕ್ಷದ ಚಟುವಟಿಕೆಗಳಾಗಿರ್ಬೋದು ಅಥವಾ ಕಾರ್ಯಕ್ರಮಗಳು ಇದರಲ್ಲಿ ಅವರು ಪಾಲ್ಗೊಳ್ಳುವಂತಿಲ್ಲ. ಕಾಂಗ್ರೆಸ್ಗೆ ಅವರು ಬಾಹ್ಯವಾಗಿ ಬೆಂಬಲವನ್ನು ಕೊಡ್ಬೋದು ಅಥವಾ ತಮ್ಮ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೋದು. ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಎದುರಿಸ್ಬೋದು. ಅಥವಾ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ಗೆ ಸೇರ್ಕೊಳ್ಬೋದು. ಬಿಜೆಪಿ ಶಾಸಕರೇ, ಆದರೆ ಕಾಂಗ್ರೆಸ್ಗೆ ಬಾಹ್ಯವಾಗಿ ಅವರು ಬೆಂಬಲವನ್ನು ಕೊಡ್ಬೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಒಂದು ಕಡೆ ಉಚ್ಚಾಟನೆ ಆಗಿದೆ, ದೊಡ್ಡ ರೀತಿಯಲ್ಲಿ ಚರ್ಚೆಗಳು ಕೂಡ ಶುರುವಾಗ್ತಾ ಇದೆ. ವಾಟ್ ನೆಕ್ಸ್ಟ್ ಅಂತೇಳಿ ಇವರಿಬ್ಬರ ನಡೆ ಏನಾಗಿರುತ್ತೆ ಈಗ ಅಂತ? ನಾಗೇಂದ್ರ, ಮೊದಲನೇದಾಗಿ ಗಮನಿಸಬೇಕಾಗಿರುವಂಥದ್ದು, ಕಳೆದ ಕೆಲ ತಿಂಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾವು ಎಸ್ ಟಿ ಸೋಮಶೇಖರನ್ನ ಮಾತನಾಡಿಸಿಕೆ ಹೋಗಿದ್ವಿ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಯಿಂದ ಒಂದು ಶೋಕಾಸ್ ನೋಟಿಸ್ ಹೋಗಿತ್ತು. ಏನು, ನೀವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ರೆ, ಈ ಕಾರಣದಿಂದ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಉತ್ತರ ನೀಡಿ ಅಂತ ತಿಳಿಸಲಾಗಿತ್ತು. ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ನೀಡಿದ್ದೇನೆ. ನಾನಾಗಲಿ ಶಿವರಾಮ್ ಹೆಬ್ಬಾರ್ ಆಗಲಿ ಎಲ್ಲರೂ ಕೂಡ ಉತ್ತರವನ್ನು ನೀಡಿದ್ದೇವೆ. ಅದು ಹೈಕಮಾಂಡ್ ಗಮನಕ್ಕೆ ಬರುತ್ತೆ, ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ ಬರುತ್ತೆ. ಅವರು ಅದನ್ನ ಪರಿಶೀಲಿಸಿದ ನಂತರವಷ್ಟೇ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಅವರು ತಿಳಿಸಿದ್ರು. ಈಗ ಇವರ ಪತ್ರವನ್ನ ಓದಿದಂತ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ, ನೀವು ಖಂಡಿತವಾಗಿಯೂ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರೋದು ಸಾಬೀತಾಗಿರೋದ್ರಿಂದ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದರ ಜೊತೆಗೆ ಬಿಜೆಪಿಯಲ್ಲಿ ನಿಮಗೆ ಕೊಟ್ಟಂತ ಎಲ್ಲ ರೀತಿಯ ಸವಲತ್ತಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಎಲ್ಲ ಪೋಸ್ಟಿಂಗ್ಗಳನ್ನು ಕೂಡ ಈಗ ಉಚ್ಚಾಟನೆ ಮಾಡಿದ ಬಳಿಕ ಅದನ್ನ ನಾವು ಗಮನಿಸಿದ್ದೇವೆ. ಅದನ್ನ ನೀವು ಒಪ್ಕೊಳ್ಬೇಕಾಗಿದೆ ಅನ್ನೋ ಒಂದು ಪತ್ರವನ್ನು ಅವರು ತಿಳಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಎಸ್ ಟಿ ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮುಂದೆ ಇರುವಂತ ಒಂದು ಮೇಜರ್ ಸಾಧ್ಯತೆ ಏನಿದೆ, ಅವ್ರಿಗೆ ಇರುವಂತ ಒಂದು ಚಾಯ್ಸ್ ಏನು ಅಂತ ನಾವು ಗಮನಿಸಬೇಕಾದ್ರೆ, ಈ ಹಿಂದೆ ಕೂಡ ಕಾಂಗ್ರೆಸ್ನಲ್ಲಿದ್ದವರು ವಾಪಸ್ ಕಾಂಗ್ರೆಸ್ಗೆ ತೆರಳುವಂತ ಮನಸ್ಥಿತಿಯಲ್ಲಿ ಇರಬಹುದು. ಎಸ್ ಟಿ ಸೋಮಶೇಖರ್ ಅವರು ಕಳೆದ ಅನೇಕ ಬಾರಿ ಈ ಒಂದು ಕ್ಷೇತ್ರಕ್ಕೆ DCM DK ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ ಇರಬಹುದು, ಅಥವಾ ಓಪನ್ ಆಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸುವಂತ ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದನ್ನು ನಾವು ಕೂಡ ನೋಡಿರೋದ್ರಿಂದ ಈ ಒಂದು ಕಾರಣದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಇದರ ಜೊತೆಗೆ ವಾಪಸ್ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಎಸ್ ಟಿ ಸೋಮಶೇಖರ್ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಅವರು ಉತ್ತರ ನೀಡಬೇಕಾಗುತ್ತೆ. ಎರಡು ಆಪ್ಷನ್ ಅವ್ರ ಮುಂದೆ ಇರುವಂತದ್ದು. ಒಂದು, ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಮತ್ತೊಂದು ಎಲೆಕ್ಷನ್ ಅನ್ನ ಗೆಲ್ಲಬಹುದು ಅಥವಾ ಎದುರಿಸಬಹುದು, ಅಥವಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗಿರುವಂತಹ ಅನಿವಾರ್ಯತೆ ಅವರಿಗೆ ಇರುವಂತದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಅವರು ಎಸ್ ಟಿ ಸೋಮಶೇಖರ್ ಆಗಲಿ ಶಿವರಾಮ್ ಹೆಬ್ಬಾರ್ ಹೋದ್ರೆ ಸೇರಿಸ್ಕೊಳ್ತಾರಾ ಅನ್ನೋದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರೋದ್ರಿಂದ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ, ಮುನಿರತ್ನಾರ್ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಪಾರ್ಟಿಯಲ್ಲೇ ಉಳಿಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಏನಂತ ದೊಡ್ಡ ತಪ್ಪು ಮಾಡಿದ್ರು ಅಂದಾಗ ಸಾಫ್ಟ್ ಕಾರ್ನರ್ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಇದೆ. ಇವರಿಬ್ರು ಗೆಲ್ಲೋ ಕ್ಯಾಂಡಿಡೇಟ್ಗಳಾಗಿರೋದ್ರಿಂದ ಇವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಒಂದೆರಡು ಕ್ಷೇತ್ರಗಳು ನಮಗೂ ಅಡಿಷನ್ ಆಗುವಂತ ಸಾಧ್ಯತೆ ಇದೆ ಅನ್ನೊಂದು ಲೆಕ್ಕಾಚಾರ ಪ್ರಾಬಬ್ಲಿ ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಗಮನದಲ್ಲಿರಬಹುದು. ಈ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆ ಹತ್ರ ಇಲ್ಲದೆ ಇರೋದ್ರಿಂದ ಇನ್ನ 2 ರಿಂದ 2.5 ವರ್ಷಗಳ ಕಾಲ ಇವರು ಇಂಡಿಪೆಂಡೆಂಟ್ ಆಗಿರ್ತಾರ, ಪಾರ್ಟಿ ಒಳಗೆ ಸೇರಿಸ್ಕೊಳ್ತಾರ ಅನ್ನೋದನ್ನ ಈಗ ಕ್ವೆಶ್ಚನ್ ಮಾರ್ಕ್ ರೂಪದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಆದರೆ ಖಂಡಿತವಾಗಿಯೂ ಎಸ್ ಟಿ ಸೋಮಶೇಖರ್ ಆಗಲಿ ಶಿವರಾಮ್ ಹೆಬ್ಬಾರ್ ಆಗಲಿ ವಾಪಸ್ ಬಿಜೆಪಿ ಕಡೆ ಮುಖ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಎಷ್ಟು ವಾಸ್ತವವೋ ಅಷ್ಟೇ ವಾಸ್ತವ ಕಾಂಗ್ರೆಸ್ನ ಒಳಗೆ ಅವರು ವಾಪಸ್ ಹೋಗೋದಕ್ಕೂ ಕೂಡ
ನಾಗೇಂದ್ರ, ಮೊದಲನೇದಾಗಿ ಗಮನಿಸಬೇಕಾಗಿರುವಂತದ್ದು, ಕಳೆದ ಕೆಲ ತಿಂಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳರನ್ನ ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ನಾವು ಎಸ್.ಟಿ. ಸೋಮಶೇಖರ್ ಅನ್ನ ಮಾತನಾಡಿಸಿಕೆ ಹೋಗಿದ್ವಿ. ಯಾಕಂದ್ರೆ ಅವ್ರಿಗೂ ಕೂಡ ಒಂದು ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಯಿಂದ ಒಂದು ಶೋಕಾಸ್ ನೋಟಿಸ್ ಹೋಗಿತ್ತು. ಏನು, ನೀವು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಪಾಲ್ಗೊಳ್ತಾ ಇದ್ರೆ, ಈ ಕಾರಣದಿಂದ ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ಉತ್ತರ ನೀಡಿ ಅಂತ ತಿಳಿಸಲಾಗಿತ್ತು. ಅದಕ್ಕೆ ಸೂಕ್ತವಾದಂತ ಉತ್ತರವನ್ನ ನೀಡಿದ್ದೇನೆ. ನಾನಾಗ್ಲಿ, ಶಿವರಾಮ್ ಹೆಬ್ಬಾರ್ ಆಗ್ಲಿ, ಎಲ್ಲರೂ ಕೂಡ ಉತ್ತರವನ್ನ ನೀಡಿದ್ದೇವೆ. ಅದು ಹೈಕಮಾಂಡ್ ಗಮನಕ್ಕೆ ಬರುತ್ತೆ, ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿಗೆ ಬರುತ್ತೆ. ಅವರು ಅದನ್ನ ಪರಿಶೀಲಿಸಿದ ನಂತರವಷ್ಟೇ ನಿರ್ಧಾರವನ್ನು ಕೈಗೊಳ್ತಾರೆ. ನನಗೆ ಗೊತ್ತಿರುವ ಮಟ್ಟಿಗೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ಅಂತ ಎಸ್.ಟಿ. ಸೋಮಶೇಖರ್ ಅವರು ತಿಳಿಸಿದ್ರು. ಈಗ ಇವರ ಪತ್ರವನ್ನ ಓದಿದಂತ ಸೆಂಟ್ರಲ್ ಡಿಸಿಪ್ಲಿನರಿ ಕಮಿಟಿ, ನೀವು ಖಂಡಿತವಾಗಿಯೂ ಪಕ್ಷ ವಿರೋಧ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರೋದು ಸಾಬೀತಾಗಿರೋದ್ರಿಂದ ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಲಾಗಿದೆ. ಅದರ ಜೊತೆಗೆ ಬಿಜೆಪಿಯಲ್ಲಿ ನಿಮಗೆ ಕೊಟ್ಟಂತ ಎಲ್ಲ ರೀತಿಯ ಸವಲತ್ತಾಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಎಲ್ಲ ಪೋಸ್ಟಿಂಗ್ಗಳನ್ನು ಕೂಡ ಈಗ ಉಚ್ಚಾಟನೆ ಮಾಡಿದ ಬಳಿಕ ಅದನ್ನ ನಾವು ಗಮನಿಸಿದ್ದೇವೆ. ಅದನ್ನ ನೀವು ಒಪ್ಕೊಳ್ಬೇಕಾಗಿದೆ ಅನ್ನೋ ಒಂದು ಪತ್ರವನ್ನು ಅವರು ತಿಳಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮುಂದೆ ಇರುವಂತ ಒಂದು ಮೇಜರ್ ಸಾಧ್ಯತೆ ಏನಿದೆ, ಅವ್ರಿಗೆ ಇರುವಂತ ಒಂದು ಚಾಯ್ಸ್ ಏನು ಅಂತ ನಾವು ಗಮನಿಸಬೇಕಾದ್ರೆ, ಈ ಹಿಂದೆ ಕೂಡ ಕಾಂಗ್ರೆಸ್ನಲ್ಲಿದ್ದವರು ವಾಪಸ್ ಕಾಂಗ್ರೆಸ್ಗೆ ತೆರಳುವಂತ ಮನಸ್ಥಿತಿಯಲ್ಲಿ ಇರಬಹುದು. ಎಸ್.ಟಿ. ಸೋಮಶೇಖರ್ ಅವರು ಕಳೆದ ಅನೇಕ ಬಾರಿ ಈ ಒಂದು ಕ್ಷೇತ್ರಕ್ಕೆ DCM DK ಶಿವಕುಮಾರ್ ಬಂದಂತ ಸಂದರ್ಭದಲ್ಲಿ ಇರಬಹುದು, ಅಥವಾ ಓಪನ್ ಆಗಿ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸುವಂತ ಅನೇಕ ಪ್ರಯತ್ನಗಳನ್ನ ಮಾಡಿದ್ದಾರೆ. ಅದನ್ನು ನಾವು ಕೂಡ ನೋಡಿರೋದ್ರಿಂದ ಈ ಒಂದು ಕಾರಣದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಇದರ ಜೊತೆಗೆ ವಾಪಸ್ ಕಾಂಗ್ರೆಸ್ ಕಡೆ ಮುಖ ಮಾಡ್ತಾರೆ ಎಸ್.ಟಿ. ಸೋಮಶೇಖರ್ ಅನ್ನೋ ಒಂದು ಪ್ರಶ್ನೆಗೆ ಖಂಡಿತವಾಗಿಯೂ ಎಸ್.ಟಿ. ಸೋಮಶೇಖರ್ ಅವರು ಉತ್ತರ ನೀಡಬೇಕಾಗುತ್ತೆ. ಎರಡು ಆಪ್ಷನ್ ಅವ್ರ ಮುಂದೆ ಇರುವಂತದ್ದು. ಒಂದು, ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಮತ್ತೊಂದು ಎಲೆಕ್ಷನ್ ಅನ್ನ ಗೆಲ್ಲಬಹುದು ಅಥವಾ ಎದುರಿಸಬಹುದು, ಅಥವಾ ಕಾಂಗ್ರೆಸ್ ಜೊತೆ ಕೈ ಜೋಡಿಸಬೇಕಾಗಿರುವಂತಹ ಅನಿವಾರ್ಯತೆ ಅವರಿಗೆ ಇರುವಂತದ್ದು. ಇನ್ನು ಕಾಂಗ್ರೆಸ್ನಲ್ಲಿ ಅವರು ಎಸ್.ಟಿ. ಸೋಮಶೇಖರ್ ಆಗಲಿ, ಶಿವರಾಮ್ ಹೆಬ್ಬಾರ್ ಹೋದ್ರೆ ಸೇರಿಸ್ಕೊಳ್ತಾರಾ ಅನ್ನೋದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಿರೋದ್ರಿಂದ DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ, ಮುನಿರತ್ನಾರ್ ಅವರು ಅಷ್ಟೆಲ್ಲ ಮಾಡಿದ್ರು ಕೂಡ ಪಾರ್ಟಿಯಲ್ಲೇ ಉಳಿಸ್ಕೊಂಡಿರುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಏನಂತ ದೊಡ್ಡ ತಪ್ಪು ಮಾಡಿದ್ರು ಅಂದಾಗ ಸಾಫ್ಟ್ ಕಾರ್ನರ್ ಖಂಡಿತವಾಗಿಯೂ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರ ಮೇಲೆ ಇದೆ. ಇವರಿಬ್ರು ಗೆಲ್ಲೋ ಕ್ಯಾಂಡಿಡೇಟ್ಗಳಾಗಿರೋದ್ರಿಂದ ಇವರನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಒಂದೆರಡು ಕ್ಷೇತ್ರಗಳು ನಮಗೂ ಅಡಿಷನ್ ಆಗುವಂತ ಸಾಧ್ಯತೆ ಇದೆ ಅನ್ನೋದು ಲೆಕ್ಕಾಚಾರ ಪ್ರಾಬಬ್ಲಿ ಇವತ್ತಿನ ದಿನದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರ ಗಮನದಲ್ಲಿರಬಹುದು. ಈ ಸದ್ಯದ ಮಟ್ಟಿಗೆ ಯಾವುದೇ ಚುನಾವಣೆ ಹತ್ರ ಇಲ್ಲದೆ ಇರೋದ್ರಿಂದ ಇನ್ನ 2 ರಿಂದ 2.5 ವರ್ಷಗಳ ಕಾಲ ಇವರು ಇಂಡಿಪೆಂಡೆಂಟ್ ಆಗಿರ್ತಾರ, ಪಾರ್ಟಿ ಒಳಗೆ ಸೇರಿಸ್ಕೊಳ್ತಾರ ಅನ್ನೋದನ್ನ ಈಗ ಕ್ವೆಶ್ಚನ್ ಮಾರ್ಕ್ ರೂಪದಲ್ಲಿ ನಾವು ನೋಡಬೇಕಾಗಿರುವಂಥದ್ದು. ಆದರೆ ಖಂಡಿತವಾಗಿಯೂ ಎಸ್.ಟಿ. ಸೋಮಶೇಖರ್ ಆಗಲಿ, ಶಿವರಾಮ್ ಹೆಬ್ಬಾರ್ ಆಗಲಿ ವಾಪಸ್ ಬಿಜೆಪಿ ಕಡೆ ಮುಖ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋದು ಎಷ್ಟು ವಾಸ್ತವವೋ ಅಷ್ಟೇ ವಾಸ್ತವ ಕಾಂಗ್ರೆಸ್ನ ಒಳಗೆ ಅವರು ವಾಪಸ್ ಹೋಗೋದಕ್ಕೂ ಕೂಡ ನೋವು ಅಥವಾ ಬೇಸರ